ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುತ್ತಿರುವುದು ಕರ್ನಾಟಕದ ಅಪೂರ್ವ ಶಿಲ್ಪಕಲೆಯ ಅದ್ಭುತ ಕೃತಿಯಾದ ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಕೇವಲ ಪೂಜೆಯ ಸ್ಥಳವಲ್ಲ, ಇದು 1000 ವರ್ಷಗಳ ಇತಿಹಾಸ ಹೇಳುವ ಶಿಲ್ಪಕಲೆಯ ಪಾಠಶಾಲೆ. ಇದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಾಕ್ಷಿ. ಪೂರ್ಣ ವಿಡಿಯೋ ನೋಡಿದರೆ ನೀವು ಈ ದೇವಸ್ಥಾನದ ಮಹತ್ವವನ್ನು ಮನಸಾರೆ ಅನುಭವಿಸುತ್ತೀರಿ. ದೇವಸ್ಥಾನದ ಪರಿಚಯ. ಅಮೃತೇಶ್ವರ ದೇವಸ್ಥಾನವು ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದಲ್ಲಿ ಸ್ಥಿತವಾಗಿದೆ. ಇದು ಶಿವನಿಗೆ ಸಮರ್ಪಿತ ದೇವಾಲಯ. ಇಲ್ಲಿಯ ಶಿವಲಿಂಗವನ್ನು ಅಮೃತೇಶ್ವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವನ್ನು ನೋಡಿದಾಗ ಕಲ್ಲಿನಲ್ಲಿ ಜೀವ ತುಂಬಿದಂತೆ ಕಾಣುವ ಶಿಲ್ಪಕಲೆ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಇತಿಹಾಸ ಕತೆ. ಸುಮಾರು ಕ್ರಿಸ್ತಶಕ 1050 ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ನಿರ್ಮಾಣವಾಯಿತು. ಆ ಕಾಲದಲ್ಲಿ ರಾಜರು ಧರ್ಮ, ಕಲೆ ಮತ್ತು ಸಂಸ್ಕೃತಿಗೆ ನೀಡುತ್ತಿದ್ದ ಪ್ರಾಮುಖ್ಯತೆಯ ಪ್ರತೀಕವೇ ಈ ದೇವಸ್ಥಾನ. ಇದೇ ದೇವಸ್ಥಾನವನ್ನು ಇಟಗಿ ಮಹಾದೇವ ದೇವಸ್ಥಾನಕ್ಕೆ ಮಾದರಿಯಾಗಿ ಬಳಸಲಾಗಿದೆ. ಅಂದರೆ ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನವು ಚಾಲುಕ್ಯ ಶೈಲಿಯ ಶಿಲ್ಪಕಲೆಗೆ ಮೂಲ ಪ್ರೇರಣೆಯಾಗಿತ್ತು. ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ. ಇಲ್ಲಿ ಬಳಸಿರುವ ಕಲ್ಲು ಸೋಪ್ ಸ್ಟೋನ್, ಕಪ್ಪು ಶಿಲೆ. ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಶಿಲೆಯಲ್ಲಿ ನಿರ್ಮಿಸಲಾದ ದೇವಸ್ಥಾನಗಳಲ್ಲಿ ಒಂದು. ಮುಖ್ಯ ವೈಶಿಷ್ಟ್ಯಗಳು: 76 ಕಂಬಗಳಿಂದ ತಾಳಲ್ಪಟ್ಟ ವಿಶಾಲ ಸಭಾಮಂಟಪ. ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ಶಿವಪುರಾಣದ ಕಥೆಗಳ ಅದ್ಭುತ ಕೆತ್ತನೆ. ನೃತ್ಯ ಭಂಗಿಯಲ್ಲಿ ದೇವತೆಗಳ ಶಿಲ್ಪಗಳು, ಸೂಕ್ಷ್ಮವಾಗಿ ಕೆತ್ತಿದ ಆಭರಣಗಳು, ಮುಖಭಾವಗಳು. ಈ ಶಿಲ್ಪಗಳನ್ನು ನೋಡಿದರೆ ಇದು ಕಲ್ಲಲ್ಲ, ಜೀವಂತ ಕಲೆಯ ಮಾತು ಎಂದು ಅನ್ನಿಸುತ್ತದೆ. ಧಾರ್ಮಿಕ ಮಹತ್ವ. ಈ ದೇವಸ್ಥಾನವು ಶಿವಭಕ್ತರ ಅತ್ಯಂತ ಪವಿತ್ರ ಕ್ಷೇತ್ರ. ಪ್ರತಿದಿನ ಅಭಿಷೇಕ, ವಿಶೇಷ ಪೂಜೆ, ಆರಾಧನೆ ನಡೆಯುತ್ತದೆ. ಪ್ರತಿ ವರ್ಷ ನಡೆಯುವ ರಥೋತ್ಸವ, ಜಾತ್ರೆ ಅತ್ಯಂತ ಪ್ರಸಿದ್ಧ. ಆ ಸಮಯದಲ್ಲಿ ಸಾವಿರಾರು ಭಕ್ತರು ಭಕ್ತಿ ಮತ್ತು ಸಂಭ್ರಮದಿಂದ ಇಲ್ಲಿ ಸೇರುತ್ತಾರೆ. ಭಾವನಾತ್ಮಕ ಸಂಪರ್ಕ. ಈ ದೇವಸ್ಥಾನ ನಮಗೆ ಏನು ಕಲಿಸುತ್ತದೆ? ನಮ್ಮ ಸಂಸ್ಕೃತಿಯ ಮೌಲ್ಯ, ಶ್ರದ್ಧೆ, ಶಾಂತಿ, ಸಹನೆ. ಇಂತಹ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಬೇಕಾದ ಹೊಣೆಗಾರಿಕೆ ನಮ್ಮದು. ನಿಮಗೆ ಈ ವಿಡಿಯೋ ಇಷ್ಟವಾಯಿತೇ? ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಮತ್ತೆ ಹೊಸ ಮಾಹಿತಿ ತುಂಬಿದ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.